ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದನ. ಒನ್ಸ್ ಅಗೇನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಂದನ ಸಚಿನ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು. ಸೊ ನನಗೂ ಹೋಗಬೇಕು ಅನ್ನಿಸ್ತು. ಸೊ ನಾನು ರೆಡಿ ಆಗಿದ್ದೀನಿ ಕ್ವಿಕ್ಕಾಗಿ. ಬಟ್ ಕೂದಲು ಮಾತ್ರ ಫುಲ್ ತ್ಯಾವ ಇತ್ತು. ಸೊ ಅದಕ್ಕೆ ಒಣಗಿಸ್ಕೊಳ್ಳೋಣ ಅಂತ ಹೇರ್ ಡ್ರೈಯರ್ ಯೂಸ್ ಮಾಡಿದ್ದೀನಿ. ಬಟ್ ಯೂಶ್ವಲಿ ನಾನು ಹೇರ್ ಡ್ರೈಯರೆಲ್ಲ ಯೂಸ್ ಮಾಡಲ್ಲ. ಬಟ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದ್ನಲ್ಲ, ದೇವಸ್ಥಾನ ಅಂತಲ್ಲ ಎಲ್ಲೋದ್ರೂ ತ್ಯಾವತ್ತು ಕೂದಲಲ್ಲಿ ನಾನು ಹೋಗಲ್ಲ. ಮನೇಲೆಲ್ಲ ಇದ್ದಾಗ ನ್ಯಾಚುರಲಾಗಿ ಅದೇ ಒಣಗಲಿ ಅಂತ ಬಿಡ್ತೀನಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಹೇರ್ ಡ್ರೈಯರ್ ನೀವೇನಾರ ಮಾಡ್ತೀರಾ ಅಂದರೆ ಯಾವುದೇ ಹೀಟ್ ನಿಮ್ಮ ಕೂದಲಿಗೆ ಡ್ಯಾಮೇಜ್ ಆಗಬಾರ್ದು ಅಂದರೆ ಫಸ್ಟ್ ಸಿರಮ್ ಅಪ್ಲೈ ಮಾಡಿ ಹೇರ್ ಡ್ರೈಯರ್ ಮಾಡ್ಕೊಳ್ಳಿ. ಸೊ ಅವಾಗ ಏನೂ ಆಗೋಲ್ಲ ನಿಮ್ಮ ಕೂದಲಿಗೆ. ಸೊ ಬನ್ನಿ ಬೇಗ ಕ್ವಿಕ್ಕಾಗೆಲ್ಲ ರೆಡಿ ರೆಡಿಯಾಗಿ ಇವಾಗ ಮನೆ ಬಿಡಬೇಕಷ್ಟೇ. ನಾನು ನಮ್ಮ ಅತ್ತೆ ಹಾಗೆ ಕ್ವಿಕ್ಕಾಗಿ ಔಟ್ಫಿಟ್ ಚೆಕ್ ಮಾಡ್ಕೊಳ್ಳೋಣ ಅಂತ ಒಂದು ಫೋಟೋ ಹಿಡಿಯನ್ನೇ ನನ್ನ ಆದ್ನಿ ಫುಲ್ ವೀಡಿಯೋ ಮಾಡ್ತಾ ಇದ್ದಾಳೆ. ಅದನ್ನೇ ಹೇಳ್ತಾ ಇದ್ದೀನಿ ಅವಳಿಗೆ, ಫೋಟೋ ಹಿಡಿಯನ್ನೇ ವೀಡಿಯೋ ಮಾಡ್ತಾ ಇದೆಯಾ ಅಂತ. ನನ್ನ ಆದ್ನಿಗೆ ಆ್ಯಕ್ಚುಲಿ ಎಕ್ಸಾಮ್ಸ್ ಇದೆ, ಸೊ ಅದಕ್ಕೆ ಅವಳು ಬರ್ತಿಲ್ಲ. ಸೊ ಅವಳು ಮನೇಲೇ ಓದ್ಕೊಳ್ತಿದ್ದಾಳೆ. ನಾನು ನಮ್ಮ ಅತ್ತೆ ಹೋಗಿ ಬರ್ತಿದ್ದೀವಿ ದೇವಸ್ಥಾನಕ್ಕೆ ಅಷ್ಟೇ. ಸೊ ಅವಳಿಗೆ ಬಾಯ್ ಹೇಳಿ ನಾವು ದೇವಸ್ಥಾನದ ಕಡೆಗೆ ಹೋದ್ವಿ. ದೇವಸ್ಥಾನಕ್ಕೂ ಬಂದು ರೀಚ್ ಆದ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಕ್ಚುಲಿ. ಹಾಗೆ ಮಿರರಲ್ಲಿ ನೋಡ್ಕೊಳ್ತಿದ್ದೆ, ಕುಂಕುಮ ಎಲ್ಲ ಇಟ್ಕೊಂಡಿದ್ದು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ನೀನು ಡೈರೆಕ್ಟಾಗಿ ಹೇಳಿದ ಯೋಚನೆ ಮಾಡು. ಡೈರೆಕ್ಟ್ ಹೇಳಂಗಿಲ್ಲ ನಾವು. ಏನು ಹೇಳಂಗಿಲ್ಲ. ನಿಮ್ಮ ಮಗ ದೇವ್ರತ್ತ ನೀನು ಬರೋಷ್ಟು ನಿಮ್ಮ ಮ್ಯಾಗಿ ಮಾಡಿರ್ತಾರಂತಿಲ್ಲ. ಅವಳು ಆಂಟಿ ಎಕ್ಸ್ಪೆಕ್ಟ್ ಯಾರಿಂದ ಮಾಡ್ತಿದ್ದೀರಾ ಆಂಟಿ? ಅದಕ್ಕೇನೆ ಹೇಳಿದ್ದ ಅವಳಿಗೆ, ಮತ್ತೇನೂ ಇಲ್ಲ. ಅವಳು ಮಾಡೋದೇ ಬಂದ್ಮೇಲೆ ಮಾಡ್ಕೊಡ್ತಿದ್ದೆ. ಹೊಟ್ಟೆ ಹಸಿತಿದೆ ಅಂತ ಎಷ್ಟು ಹೇಳಿದ್ರು ಅವಳು ಬಂದು ಮಾಡಲಿಲ್ಲ, ಅದಾಗಲಿಲ್ಲ. ನಂಗೆ ತಲೆ ಸುತ್ತೈತೆ. ನಾನು ಹೇಳ್ದೆ ಆಂಟಿ ಅವಾಗಲೇ ಮಾಡಿಕೊಡ್ತೀನಿ. ಬೆಳಗ್ಗೆನೇ ಕೇಳಿದ್ದೆ ಮ್ಯಾಗಿ ತಿಂತೀಯಾ ಮಾಡ್ತೀನಿ ಅಂತ. ಅವಳು ಬೇಡ ಅಂತ ಹೇಳಿದ್ಲು ಅವಾಗ. ಸೊ ನಾನು ಒಬ್ಳಿಗೆ ಏನು ಮಾಡ್ಕೊಳ್ಳಿ ಅಂತ ನಾನು ಏನೂ ತಿಂದಿದ್ದಿಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋದೆ. ಬರೋ ಅಷ್ಟರಲ್ಲಿ ಫುಲ್ ಹೊಟ್ಟೆ ಹಸಿತಿದೆ. ಬಿಕಾಸ್ ಏನೂ ತಿಂದಿರೋ ಹೋಗಿದ್ವಲ್ಲ, ಫುಲ್ ಹೊಟ್ಟೆ ಹಸಿತಿತ್ತು. ಸೊ ಬಂದಿದ ತಕ್ಷಣ ಮ್ಯಾಗಿಗೆ ಇಟ್ಟು ರೆಡಿಯಾಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಅವಳು ಬಂದು ಮಾಡ್ತಾಯಿದ್ಲು. ಅದಕ್ಕೆ ನಮ್ಮ ಆಂಟಿ ಬೈತಾಯಿದ್ರು, ಮಾಡಂದರೆ ಅದನ್ನೂ ಮಾಡಿಲ್ಲ ಅಂತ. ಎಲ್ಲ ಬೆಳಗ್ಗೆ ಪಾಪ ಅವಳಿಗೆ ಹೊಟ್ಟೆ ಹಸಿ ಇದ್ದಿಲ್ವೇನೋ. ಸೊ ಅವಳು ಅವಾಗ ಬೇಡ ಅಂದಿದ್ಲು. ಪಾಪ ಇವಾಗ ಅವಳಿಗೂ ಹೊಟ್ಟೆ ಹಸಿ ಆಗೋಗಿದೆ. 12 o'clock ಏನೋ ಆಯಿತು ಅರೌಂಡ್. ಅದಕ್ಕೆ ಅವಳು ಕುತ್ಕೊಂಡು ತಿಂತಾ ಇದ್ದಾಳೆ ಬಂದ್ಬಿಟ್ಟು. ಅದೇ ನಮ್ಮ ಆಂಟಿ ಬೈತಾಯಿದ್ರು ಅವಳಿಗೆ. ನಮ್ಮ ಆಂಟಿನೂ ನೋಡಿ ಬಂದು ಅವ್ರು ಏನು ರೆಸ್ಟ್ ಕೂಡ ಮಾಡಿಲ್ಲ. ಡ್ರೆಸ್ ಚೇಂಜ್ ಮಾಡಿದ್ರು, ಬಂದಿದ ತಕ್ಷಣ ಅಡುಗೆ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ಯಾವಾಗಲೂ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ಅಂದರೆ ಅವ್ರು ಯೋಗಾಗೆ ಹೋಗ್ತಾರೆ. ಯೋಗದಿಂದ ಬಂದಿದ ತಕ್ಷಣ ಫಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಒಂದು ಫ್ರೂಟ್ ಏನಾರು ತಿಂದು ಆಮೇಲೆ ಲಂಚ್ನ ಬ್ರೇಕ್ಫಾಸ್ಟ್ನ ಒಟ್ಟಿಗೆ ಮುಗಿಸ್ತಾರೆ ಅವರು. ಸೊ ಅವ್ರು ಅಡುಗೆ ಮಾಡ್ತಾಯಿದ್ರು. ಅದೇ ಹೇಳ್ಕೊಂಡು ಇವ್ಳಿಗೆ ಹಂಗೆ ಮಾತಾಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮ್ಯಾಗಿ ತಿಂತಾಯಿದ್ದೀವಿ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಗೈಸ್, ಇವತ್ತು ನಮ್ಮ ಅತ್ತೆ ಆ್ಯಕ್ಚುಲಿ ಊರಿಗೆ ಹೋಗ್ತಾ ಇದ್ದಾರೆ. ಇವತ್ತು 8 o'clock ಹಂಗೆ ಮನೆ ಬಿಡ್ತಾರೆ. ಅವ್ರು ಇವತ್ತು ಊರಿಗೆ ಹೋಗ್ತಿದ್ದಾರೆ. ಇವತ್ತು ಆಂಟಿ ಬದನೆಕಾಯ್ದೇನೋ ಮಾಡ್ತಾ ಇದ್ದಾರೆ. ಸೊ ಆಂಟಿ ಮಾಡ್ತಿದ್ದಾರೆ, ನಾನು ಎತ್ತುತ್ತಿದ್ದೀನಿ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಬಟ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಸೊ ಅದಕ್ಕೆ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದೆಷ್ಟು ಕ್ವಿಕ್ಕಾಗಿ ಮಾಡಿದ್ರಂದರೆ ಅವ್ರು ಬಂದು ಹಾಫ್ ಆನ್ ಅವರ್ಗೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಅಂದರೆ ಇದೇನಂದರೆ ಬದನೆಕಾಯಿ ಇದೆಯಲ್ಲ, ಬದನೆಕಾಯಿನ ಕ್ಲೀನಾಗಿ ವಾಶ್ ಮಾಡಿ ರೌಂಡಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಕಡಲೆ ಹಸಿಟ್ಟು, ರವೆ, ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಮೂಲಿ ಬದನೆಕಾಯಿನ ಅದ್ರ ಮೇಲಿಟ್ಟು ಮಿಕ್ಸ್ ಮಾಡಿಬಿಟ್ಟು ತವ ಮೇಲೆ ಹಾಕಿ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ತಿರೋದು ಅಷ್ಟೇ. ನಾನು ಇದನ್ನು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು. ಸೊ ನಮ್ಮ ಮತ್ತೆ ಟ್ರೈ ಮಾಡಿ ಹೆಂಗಿದೆ ಅಂತ ಅಂದರು, ಅದನ್ನೇ ತಿಂತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ತಿಂದಿದ್ದು. ಫಸ್ಟಿಂದ ಒಂಥರ ಅನ್ನಿಸ್ತು, ಬಿಕಾಸ್ ಅದನ್ನ ತವದ ಮೇಲೆ ಫ್ರೈ ಮಾಡಿರ್ತಾರಲ್ಲ. ಬಟ್ ಹೋಗ್ತಾ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಕ್ವಿಕ್ಕಾಗಿ ಯಾರು ಸೈಡಿಗೆ ಬೇಕಂದರೆ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಒಂದು 10-15 ನಿಮಿಷ ಹಿಡಿಬೋದೇನೋ ಅಷ್ಟೇ. ಬಟ್ ತುಂಬ ಚೆನ್ನಾಗಾಗಿತ್ತು. ಅಂದರೆ ಆವಾಗವಾಗ ಬಿಸಿ ಮಾಡ್ಕೋಬೋದು. ಬಿಸಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ನಮ್ಮತ್ತೆ ಬೇಳೆ ಸಾರು ಮತ್ತು ಇದನ್ನು ಮಾಡಿಕೊಟ್ಟಿದ್ರು. ಸೊ ಕ್ವಿಕ್ಕಾಗಿ ಊಟ ಮುಗಿಸ್ಕೊಂಡ್ವಿ. ಹ್ಯಾಪಿ ಜರ್ನಿ ಆಂಟಿ. ಹುಷಾರಾಗಿರಿ ನೀವು. ಹ್ಞೂ ಆಂಟಿ. ಓಕೆನಾ? ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದ್ದಾರೆ. ಮತ್ತೆ ನಿಮ್ಮ ಆಂಟಿ ಅಲ್ಲ ಬಂತಾ ಆಟೋ? ಅದು ನೋಡಿ ಬ್ಯಾಕ್ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಅರ್ಧ ಕಿಲೋಮೀಟರ್ ಅದ ಮತ್ತೆ. ಇನ್ನು ಯಾವ ಕಡೆಯಿಂದ ಬರ್ತಾನೆ ನೀವು? ಹುಷಾರು. ಬೆಳಿಗ್ಗೆ ಮೋಟರ್ ಹಾಕ್ಬಿಟ್ಟು ಓಕೆ. ಅದು ಬೇರೆ ಇದೆಲ್ಲ ಮರ್ತೋಗ್ತೀನಿ. ಹೌದು. ಆ ಕಡೆ ಹೋಗುವಾಗ ಇಲ್ಲ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಮಾಡ್ಕೊಡು, ಚಿತ್ರಾನ್ನ ಮಾಡ್ಕೊಂಡು ಹೋಗ್ತೀವಿ ಆಂಟಿ. ಸಚಿನ್ಗೆ ಬರೋ ನೋಡ್ಕೊಂಡ್ ಬರಕ್ಕೆ ಆ ಕಡೆ ಹತ್ರ ಆಗುತ್ತೆ.
ಹಾಂ ಹಾಕಿ. ಬಾಯ್ ಆಂಟಿ, ಬಾಯ್ ಬಾಯ್. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈಟ್ ಡಿನ್ನರ್ಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮಧ್ಯಾಹ್ನಕ್ಕೆ ಆಲ್ರೆಡಿ ನನ್ನ ನಾದಿನಿ ಪಲಾವ್ ಮಾಡಿದ್ಲು, ಸೊ ಪಲಾವೇ ತಿನ್ಕೊಂಡಿದ್ವಿ. ಇನ್ನು ಪಲಾವ್ ಇತ್ತು, ಸೊ ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ಏನಿಲ್ಲ, ಎಣ್ಣೆಗೆ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಆನಿಯನ್ ಮತ್ತು ಕಡಲೆಕಾಯಿ ಬೀಜ, ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರ್ಶಿನದ ಜೊತೆಗೆ. ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಲಾಸ್ಟಲ್ಲಿ ನಿಂಬೆಹಣ್ಣು ರಸ ಮತ್ತು ಉಪ್ಪು ಎಷ್ಟು ಬೇಕೋ ನಮಗೆ ಮತ್ತು ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಕ್ಲೋಸ್ ಮಾಡಿದ್ರೆ ನೋಡಿ ಸಿಂಪಲಾಗಿ ಚಿತ್ರಾನ್ನ ರೆಡಿ ಆಗುತ್ತೆ. ಯೂಶ್ವಲಿ ನಮ್ಮ ಮನೇಲಂತೂ ನಾನು ಚಿತ್ರಾನ್ನ ಮಾಡಿ ಇಷ್ಟಪಟ್ಟು ತಿಂತಾರೆ. ಮತ್ತು ಕ್ಲೀನಾಗಿ ಮಾಡೋಕ್ಕೆ ಬರುತ್ತೆ ಅಂದರೂ ನನಗೆ ಚಿತ್ರಾನ್ನ ಬರುತ್ತೆ ನೋಡಿ, ಕ್ಲೀನಾಗಿ ಮಾಡ್ತೀನಿ. ಆ್ಯಂಡ್ ಆಲ್ಸೋ ವೈಟ್ ರೈಸ್ ಏನಿದ್ದಿಲ್ಲ, ಸೊ ಇಮಿಡಿಯೇಟಾಗೆ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಗೊಜ್ಜು ಮಾಡಿಕ್ಕಿದ್ದಿದ್ದು. ಬನ್ನಿ ಅವ್ರನ್ನೇ ಕೇಳೋಣ, ರಿವ್ಯೂ ತೊಗೊಳ್ಳೋಣ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ನಿಜ ಹೇಳು, ಹೆಣ್ಣು ಜಾಸ್ತಿ ಇಷ್ಟ. ಚೊಟ್ಟಿ ಬಾ, ನಿನ್ನ ಟೇಸ್ಟ್ ನೋಡು ಬಾ. ಯಾಕೆ ಮುಂಚೆ ಕೊಟ್ಟಿದ್ದೀರ ಅವ್ರಿಗೆ? ಹೇಗಿದೆ? ಹಿಂಗೆ ಮಾಡು, ವಿಡಿಯೋ ಹಂಗೆ ಕಂಟಿನ್ಯೂ ಮಾಡು. ಓವರ್ ಆ್ಯಕ್ಟಿಂಗ್ ಬಿಟ್ಟು ಹೇಳು. ಉಪ್ಪಂಚೂರು ಕಮ್ಮಿ, ಎಣ್ಣೆ ಒಂಚೂರು ಜಾಸ್ತಿ. ಸುಮ್ಮನೆ ನಾನು ಬೈತೀನಿ ಅಂತ ಹೆಂಗೆ ಚೆನ್ನಾಗಿಲ್ಲದೆ ಇದ್ರು ಕೂಡ ಚೆನ್ನಾಗಿದೆ ಅಂತಿದ್ದಾರೆ. ಅದಕ್ಕೆ ನನ್ನ ತಟ್ಟೆ ನೋಡಿದ್ರೆ ಪಲಾವ್ ಹಾಕ್ಕೊಂಡೆ ನಾನು. ಸರಿಕೆ ನೋಡಿ ಇವನು ಪಲಾವ್ ಹಾಕ್ಕೊಂಡಿದ್ದಾನೆ ಇಲ್ಲಿ. ಇದು ಸುಮ್ಮನೆ ಆಪ್ಷನಲ್ಲು. ಎಲ್ಲರೂ ಹೊಸ ಬಟ್ಟೆ ತೊಗೊಂಡ್ರೆ ಒಂದೆರಡು ಸತಿ ಅವ್ರು ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ಹೆಂಗಂದರೆ ಹೊಸ ಬಟ್ಟೆ ತೊಗೊಂಡು ಒಂದು ಸತಿ ಹಾಕೊಂಡ ತಕ್ಷಣ ಡೈಲಿ ಯೂಸ್ಗೆ ಯೂಸ್ ಮಾಡ್ತಾರೆ ಆ ಬಟ್ಟೆನ. ನಿಮ್ಮನೆಯವರೆಲ್ಲ ರಿಚ್ಚು ಅದಕ್ಕೆ. ನಮ್ಮನೇಲಿ ಅದೇ, ನಮ್ಮನೇಲಿ ಒಂದು 3 ಕ್ಯಾಟಗರಿ ಇದೆ. ಇವಳು ತುಂಬ ರಿಚ್ಚು, ಇವಳು ಮತ್ತು ನಮ್ಮ ಮಾವ ಫುಲ್ ರಿಚ್ಚು, ನಾನೊಂಚೂರು ಮಿಡಲ್ ಕ್ಲಾಸ್. ನಾನು ನಮ್ಮ ಅತ್ತೆ ಮಿಡಲ್ ಕ್ಲಾಸಲ್ಲಿ ಇರ್ತೀನಿ. ನಮ್ಮ ಯಜಮಾನ್ರಂತೂ ಲೋ ಕ್ಲಾಸಲ್ಲಿ ಇರ್ತಾರೆ. ಇಲ್ಲೂ ಇದೆ ಬಟ್ಟೆ, ಆಫೀಸ್ಗೂ ಇದೆ ಬಟ್ಟೆ. ನಂಬಿಡ್ತಾರೆ ಜನ ಇವಾಗ ನಿಜವಾಗ್ಲೂ ಆಫೀಸ್ಗೆ ಬಟ್ಟೆ ಹಾಕೊಂಡು ಹೋಗ್ತೀನಿ ಅಂದರೆ. ಸೊ ಮಾರನೇ ದಿನಕ್ಕೆ ಸಿಂಪಲ್ಲಾಗಿ ಪುಳಿಯೋಗರೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಪುಳಿಯೋಗರೆ ಪ್ಯಾಕೆಟ್ ಇದೆಯಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಪುಳಿಯೋಗರೆ ಮಾಡಿಕೊಂಡೆ ಅಷ್ಟೇ. ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತೀರಾ, ಇನ್ನೂ ವೀಡಿಯೋಸ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳಿ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್, ಬಾಯ್, ಮತ್ತೆ ಸಿಗೋಣ.